ಓಂ ಮಹಾಬಲೇಶ್ವರಾಯ ನಮಃ. ಅಲ್ಲಿ ಕಾಣಿಸ್ತಲ್ಲ ಗೋಪುರ, ಅದು ಮಹಾಬಲೇಶ್ವರ ದೇವಸ್ಥಾನ ಅಂದರೆ. ಹಾಗೆ ಗೋಕರ್ಣ ಸಮುದ್ರ ಅಲ್ಲಿ ನೋಡಿ, ಮೊನ್ನೆ 5 ರಿಂದ 6 ಜನ ಕೊಚ್ಕೊಂಡು ಹೋದ್ರಲ್ಲ ಸಮುದ್ರದ ನೀರಲ್ಲಿ. ಅದೆಲ್ಲ ನ್ಯೂಸ್ನ ನೋಡಿರ್ತಾರೆ, ಆದರೂ ಕೂಡ ನೋಡಿ ಇವತ್ತು ಮತ್ತೆ ಸಮುದ್ರದಲ್ಲಿ ಇಳಿದಿದ್ದಾರೆ ಜನಗಳ. ಇಲ್ಲೇನಿಲ್ಲ ಹತ್ರ, ಅಲ್ಲಿ ಮುಂದ್ಗಡೆ ಸಮುದ್ರದ ಒಳಗೆ ಇಳಿದಿದ್ದಾರೆ ನೋಡಿ, ಕಾಣಿಸ್ತಾ ಇದೆ. ಇಂಥ ಸಮುದ್ರದಲ್ಲೆಲ್ಲ ಆಟ ಆಡುವಂಥದ್ದೆಲ್ಲ ಏನಿರ್ತದೆ, ಏನಿರೋದಿಲ್ಲ ವೀಕ್ಷಕರಲ್ವಾ. ನನಗಂತೂ ಭಯ. ನಾನಂತೂ ಜೀವನದಲ್ಲಿ ಸಮುದ್ರದ ಒಂದು ಆಳಕ್ಕೆ ಇಳಿದು ಸ್ನಾನ ಮಾಡೋದಾಗಿರಲಿ ಅಥವಾ ಆಟ ಆಡೋದಾಗಿರಲಿ ಹೋಗೋದು ಇಲ್ಲ. ಯಾಕಂದರೆ ಏನೋ ಒಂಥರ ಭಯನೇ. ಯಾಕಂದರೆ ಆ ಅಲೆಗಳು ಹೇಗೆ ಅಂದರೆ, ಆ ಸಮುದ್ರದ ಅಲೆಗಳು ನಾವು ನಿಂತ ಜಾಗವನ್ನು ಕೊಚ್ಕೊಂಡು ಹೋಗ್ಬಿಡ್ತದೆ. ಅಂದರೆ ರೇತಿ ಇರೋದ್ರಿಂದ, ರೇತಿ ಅಂಶ ಪೂರ್ತಿ ರೇತಿಯಲ್ಲಿರೋದು. ದೊಡ್ಡ ಅಲೆ ಬಂತಂದರೆ ಆ ರೇತಿ ಒಳಗೇ ನಾವು ಹೋಗಿಬಿಡ್ತೇವೆ ನೀರಿನ ಜೊತೆ. ಮತ್ತು ಬರಬೇಕಂದ್ರೆ ಇನ್ನೊಂದು ಅಲೆ ರೆಡಿಯಾಗಿರುತ್ತೆ ಅಲ್ಲಿ ಹಿಂದ್ಗಡೆಯಿಂದ. ಬರಬೇಕು ಅಂದ್ಕೊಳ್ತೀವಿ, ಇನ್ನೊಂದು ದೊಡ್ಡ ಅಲೆ ಬಂದು ಮತ್ತೆ ಬಡ್ಕೊಂಡು ಹೋಗಿಬಿಡುತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅಂತ ಒಂದೊಂದು ಅಲೆಗಳು. ಅಲ್ಲಿ ತಿಮಿಂಗಿಲಗಳು ಕಾಯ್ಕೊಂಡಿರ್ತೇವೆ ಬಾಯಿಗೆ ಕಳ್ಕೊಂಡು ತಪಸ್ಸಾಚರಣೆ ಮಾಡ್ತಾ, ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ಇಲ್ವಲ್ಲ ಅಂತ. ಸುಮ್ಮನೆ ತಿಮಿಂಗಿಲ ಬಾಯಿಗೆ ಆಗೋಕ್ಕಿಂತ ಸಣ್ಣ ಮಕ್ಕಳೆಲ್ಲ ತಗೊಂಡು ನೋಡ್ರಿ, ಅಲ್ಲಿ ನಿಜ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳೆಲ್ಲ ತಗೊಂಡು ಶುರು ಮಾಡಿದ್ದಾರೆ, ಇಳಿದಿದ್ದಾರೆ ನೋಡಿ. ಸಮುದ್ರವನ್ನು ವೀಕ್ಷಣೆ ಮಾಡಬೇಕು, ಆದರೆ ಅದ್ರ ಜೊತೆ ಆಟ ಆಡೋದಾಗಿರಲಿ, ಸ್ನಾನ ಮಾಡೋದಾಗಿರಲಿ ಸರಿ ಅಲ್ವೇ ಅಲ್ಲ. ಏನಂತೀರ ವೀಕ್ಷಕರೇ? ನನಗಂತೂ ಸಮುದ್ರದ ವೀಕ್ಷಣೆ ತುಂಬ ಖುಷಿ ತಂದು ಕೊಟ್ಟಿದೆ. ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ವೀಕ್ಷಕರೇ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಯಾರು ಕೂಡ ಸಮುದ್ರಕ್ಕೆಲ್ಲ ಹಿಡಿದು ಸ್ನಾನ ಮಾಡೋಕ್ಕೆಲ್ಲ ಹೋಗಬೇಡಿ. ಸುಮ್ಮನೆ ಚಿಕ್ಕ ಹಳ್ಳ ನೀರಾದರೆ ತೊಂದರೆ ಇಲ್ಲ. ನಮಃ ಶಿವಾಯ, ನಮಃ ಬಲೇಶ್ವರಾಯ ನಮಃ.